ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯೊಳಗೆ ಬಂದು ಇವತ್ತು ದಿನದ 24 ಗಂಟೆಗಳ ಕಾಲ ನೀವು ಇಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದೀರಿ. ಇಲ್ಲಿಯ ಸಂಸ್ಕೃತಿಯ ಪ್ರತಿಯೊಂದನ್ನು ನಿಮಗೆ ನಿಮ್ಮ ಜೀವನಕ್ಕೆ ಏನೇನ್ ಬೇಕು ಆ ಪ್ರತಿಯೊಂದನ್ನು ಸಮೇತ ಇಲ್ಲಿ ಕಲಿಸ್ತಾ ಇದ್ದಾರೆ. ಕಲಿಸ್ತಾ ಇದ್ದಾರೆ ಇಲ್ವಾ? ಅತ್ಯುತ್ತಮವಾದ ಊಟ, ಆರೋಗ್ಯ, ಏನ್ ಸಮಸ್ಯೆ ಬಂದ್ರು ಆರೋಗ್ಯದ ಕಾಳಜಿ. ತಂದೆ ತಾಯಿ ಏನಾದ್ರು ಕೇರ್ಲೆಸ್ ಮಾಡೋದು, ಜ್ವರ ಬಂದ್ರೆ ತಗೊಂಡ್ ಕುಡಿದು ಮತ್ ನಾಯಿಗೆ ಅನುಮತಿ ಅಂತಂತೆ. ಇಲ್ಲಿ ಹಂಗಲ್ಲ, ಇಲ್ಲಿ ಡಾಕ್ಟರ್ ಬಂದು ನಿಮ್ ಚೆಕ್ ಮಾಡಿ ಪ್ರತಿಯೊಂದನ್ನು ನಿಮ್ಮನ್ನು ನಿಗಾ ವಹಿಸ್ತಾರೆ. ಅಷ್ಟು ಕಾಳಜಿಯನ್ನ ಇಲ್ಲಿರ್ತಕ್ಕಂಥ ಎಲ್ಲಾ ಶಿಕ್ಷಕರು ಮಾಡ್ತಾರೆ. ಬರೀ ಅದೇ ಅಷ್ಟನ, ಪಾಠನೂ ಅದ್ಭುತ. ಹೆಂಗೆ ಅಂದ್ರೆ ಇಡೀ ನಮ್ಮ ಡಿಸ್ಟ್ರಿಕ್ಟ್ ಒಳಗೆ 100 ಮಾಡಿರೋ ಕೆಲವೇ ಶಾಲೆಗಳಲ್ಲಿ ಅದು 50 ಸ್ಟ್ರೆಂತ್ ಇಟ್ಕೊಂಡು, ಅದು 50 ಸ್ಟ್ರೆಂತ್ ಇಟ್ಕೊಂಡು ಅಷ್ಟನ್ನು ಪಾಸ್ ಮಾಡೋದಿದೆಯಲ್ಲ, ಅದು ಕನ್ನಡ. ನೀವೆಲ್ಲ ಕನ್ನಡ ಮೀಡಿಯಂ ಕರ್ಕೊಂಡ್ಬಂದಿರಿ. ಆದ್ರೆ ಈಗ ಎಕ್ಸಾಮ್ ಯಾವ ಮೀಡಿಯಂ ಕಲಿತೀರಿ? ಅದು ಚಾಲೆಂಜ್. ಆ ಚಾಲೆಂಜ್ ನೀವು ಎಕ್ಸೆಪ್ಟ್ ಮಾಡ್ಕೊಂಡು ಇವತ್ತು 100% ಡಿಸೈಡ್ ಮಾಡ್ತಿದ್ದಾರೆ. ಇದು ನನಗೆ ಬಹಳ ಹೆಮ್ಮೆಯ ವಿಷಯ. ನಿಮ್ಗೂ ಹೆಮ್ಮೆ, ಇಂಥ ಶಾಲೆ ಒಳಗೆ ನೀವು ಕಲಿತೀರಿ ಅನ್ನೋದಾದ್ರೆ ನಿಮ್ಮಷ್ಟು ಧನ್ಯವಾದಗಳು ಯಾರು ಇಲ್ಲ. ಈ ಇಂದ ಮಹಾಭಾರತ ಕಾಲದೊಳಗೆ ಅನೇಕ ಗುರುಗಳು ಇರ್ತಿದ್ರು. ಅದ್ರ ಮೇಲೆ ದುರ್ಯೋಧನ ಸಾರಿ ಯಾರು ಗುರುಗಳಾಗ ಅವರೆಲ್ಲ ಬಾಸ್. ಅಲ್ಲಿ ಏನು ಕೌರವರು ಕಲಿತಿದ್ರು, ಪಾಂಡವರು ಕಲಿತಿದ್ರು, ಆಮೇಲೆ ಮತ್ತೆ ಬೇರೆ ಬೇರೆ ರಾಜವಂಶದರು ಕಲಿತಿದ್ರು. ಬೇರೆ ಬೇರೆ ಹಸ್ತಿನಾಪುರ ಅಂತಕ್ಕಂಥ ಪ್ರಮುಖ ವಿದ್ಯಾ ಕೇಂದ್ರ ಆಗಿತ್ತು. ಆ ಕೇಂದ್ರದ ಅಗದಿ ಹೆಡ್ ಯಾರಪ್ಪ ಅಂತಂದ್ರೆ ಆ ದ್ರೋಣಾಚಾರ್ಯ ಇವತ್ತು ನಮ್ ನಾಗರಾಜ್ ಚುಂಬತ್ತೇರ್ ಸರ್ ಅವರು ಮಾಡ್ಕೊಂಡ್ ಬಂದಿದ್ದಾರೆ. ಅವರಿಗೆ ಈ ಹಿಂದೆ ಶಿಕ್ಷಕರಾಗಿ ಅನುಭವ ಇದೆ. ಹಂಗಾಗಿ ಅವರು ಅದನ್ನ ಯಶಸ್ವಿಯಾಗಿ ಖಂಡಿತ ನಿಭಾಯಿಸ್ತಾರೆ. ಯಾಕಂದ್ರೆ ಕೆಳಹಂತದಿಂದ ಬಂದು ಎಲ್ಲಾ ಮಕ್ಕಳ ಕಷ್ಟ ನೋವುಗಳು ಏನಿದಾವು ಅಂತ ಹೇಳಿ ಅವ್ರಿಗೆ ಖಂಡಿತ ಅರಿವಿದೆ. ಅದನ್ನ ಖಂಡಿತ ಅವ್ರನ್ನ ಮಾಡ್ತಾರೆ. ನಿಮ್ಮನ್ನೆಲ್ಲ ಅದ್ಭುತವಾಗಿ ಮುನ್ನಡೆಸ್ತಾ ಇರ್ತಕ್ಕಂಥ ಖ್ಯಾತಿ ಅವರಲ್ಲಿದೆ. ಹಾಗಾಗಿ ಅವರಿಗೆ ಈ ನಮ್ಮ ಲಟ್ಟೇಲಿ ಕ್ಲಸ್ಟರ್ನ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ನಮ್ಗೆ ಇಲಾಖಾ ವಿಷಯದಲ್ಲಿ ದಯಮಾಡಿ ಹಿಂದೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ತಾವು ಸಹಕಾರವನ್ನ ನೀಡಿ ಅಂತ ಹೇಳಿ ಆಶಿಸ್ತಾ, ನೋಡಿ ಅದ್ಭುತವಾಗಿ ಎಲೆಕ್ಷನ್ ಮಾಡಿದ್ವಿ. ಈಗಾಗಲೇ ನಾವು ಬೇರೆ ಎಲ್ಲ ಶಾಲೆ ಒಳಗೆ ಏನ್ ಮಾಡ್ತಾರೆ, ಕೈ ಎತ್ತೋದು ಮಾಡ್ತಾರೆ. ಅಥವಾ ಇನ್ನು ಕೆಲವು ಬ್ಯಾಲೆಟ್ ಪೇಪರ್ ಹಳೆ ವಿಧಾನ ಇತ್ತು, ಅದು ಮಾಡಿದ್ದಾರೆ. ಇಲ್ಲಿ ಇವಿಎಂ ಮಷಿನ್ ಹೊಸದೇನು ತಂತ್ರಜ್ಞಾನ ಆಧಾರಿತ ಒಂದು ಎಲೆಕ್ಷನ್ ಎಲ್ಲ ಆಗ್ತಾವಲ್ಲ, ಆ ರೀತಿ ಎಲೆಕ್ಷನ್ ಮಾಡಿ ನಿಮ್ಮ ಆಯ್ಕೆಯನ್ನ ಪ್ರಜಾಪ್ರಭುತ್ವದ ತಳಹದಿಯಾಗಿ ಇಲ್ಲೇ ನೀವು ಆಯ್ಕೆ ಮಾಡ್ತಕ್ಕಂತ ಪ್ರಾವೀಣ್ಯತೆಯನ್ನ ಆ ಡೆಮೋವನ್ನ ಇಲ್ಲೇ ಸದ್ಯಕ್ಕೆ ನಿಮ್ಗೆ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಇಂತ ಅದ್ಭುತವಾಗಿ ನೋಡ್ರಿ, ಕೇವಲ ನಾವು ಊರಿಂದ ಹೊರಗಿದ್ದೇವೆ ಅಂತಂದ್ರೆ ನಿಮ್ಮನ್ನ ಕಾರ್ಡ್ ಮೆನ್ಷನ್ ಮಾಡ್ತಾ ಇಲ್ಲ. ಈ ಅತ್ಯಂತ ನಮ್ಮ ಆಧುನಿಕ ಜಗತ್ತು ಹೇಗಿದೆ ಆ ರೀತಿ ತಗೊಂಡು ಹೋಗ್ತಾ ಇದ್ದಾರೆ. ಕಂಪ್ಯೂಟರ್ ಶಿಕ್ಷಣ ಇದೆ, ವಿಜ್ಞಾನ ಇದೆ, ಮತ್ತು ವಿಜ್ಞಾನ ಜೊತೆಗೆ ಲ್ಯಾಬ್ ಇದೆ, ನೀವು ಇಂಟರ್ನೆಟ್ ಎಲ್ಲ ವ್ಯವಸ್ಥೆ ಇಲ್ಲಿದೆ. ಅದನ್ನ ಅತ್ಯಂತ ಸದುಪಯೋಗ ನೀವು ಮಾಡ್ಕೊಳ್ಬೇಕು. ಅದ್ಭುತವಾದ ಶಿಕ್ಷಣವನ್ನ ನೀವು ಪಡಿಬೇಕಂತ ಆಶಿಸ್ತಾ ಈವರೆಗೂ ಮಾತನಾಡಿ ಅವಕಾಶ ಮಾಡಿಕೊಡ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸ್ತಾ ನಾನು ಒಂದೆರಡು ಮಾತನ್ನು